ಅಮೆರಿಕ ತನ್ನ ಶತ್ರುವಾದಂತಹ ಇರಾನ್ ವಿರುದ್ಧ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧವನ್ನು ಶುರು ಮಾಡ್ತು. ಡೊನಾಲ್ಡ್ ಟ್ರಂಪ್ ಅವರು ಶುರು ಮಾಡಿದ್ರು. ಆ ಯುದ್ಧ ಶುರುವಾದ ನಂತರ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ತನ್ನ ದೇಶದ ಒಳಗಡೆ ಶತ್ರುಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡ್ರು. ಅದು ಅವರ ಪಕ್ಷದ ಸಂಸದರಾಗಿರ್ಬೋದು, ಬೇರೆ ಪಕ್ಷದ ಸಂಸದರಾಗಿರ್ಬೋದು, ಮಾಜಿ ಮಿಲಿಟರಿ ಅಧಿಕಾರಿಗಳಾಗಿರ್ಬೋದು. ಅದಾದ ನಂತರ ಕೆಲ ರಾಜತಾಂತ್ರಿಕರು ಕೂಡ ಡೊನಾಲ್ಡ್ ಟ್ರಂಪ್ ಅವರ ನಿಲುವನ್ನು ವಿರೋಧ ಮಾಡೋ ಪ್ರಯತ್ನವನ್ನು ಮಾಡಿದರು. ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದರು ಮೇಲಿಂದ ಮೇಲೆ, ಅಮೆರಿಕ ಇಲ್ಲದೆ ಇದ್ದರೆ 2 ಗಂಟೆಯಲ್ಲಿ ಇಸ್ರೇಲ್ ಸರ್ವನಾಶ ಆಗಿಬಿಡುತ್ತೆ. ಇಡೀ ಜಗತ್ತೇ ಇಸ್ರೇಲನ್ನು ವಿರೋಧ ಮಾಡ್ತಾ ಇದೆ, ಅಮೆರಿಕ ಮಾತ್ರ ಇಸ್ರೇಲ್ನ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ. ಆದರೆ ಅಮೆರಿಕದ ರಾಯಭಾರಿಯಾಗಿರುವಂತಹ ಇಸ್ರೇಲ್ನಲ್ಲಿರುವಂತಹ ಮೈಕ್ ಹಕಬಿ ಅನ್ನುವಂತಹ ಒಬ್ಬ ವ್ಯಕ್ತಿ ಇವತ್ತು ಇದಕ್ಕೆ ವ್ಯತಿರಿಕ್ತವಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇಸ್ರೇಲ್ ಇಲ್ಲದೆ ಇದ್ದಿದ್ರೆ ಅಮೆರಿಕದ ಅಸ್ತಿತ್ವವೇ ಇರ್ತಿರ್ಲಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು. ಟ್ರಂಪ್ ಏನು ಹೇಳ್ತಾ ಇದ್ರು, ಅಮೆರಿಕದ ಕಾರಣಕ್ಕಾಗಿ ಇಸ್ರೇಲ್ ಬದುಕುಳಿದಿದೆ ಅಂತ. ಆದರೆ ಈ ಮೈಕ್ ಹಕಬಿ ಹೇಳ್ತಾ ಇದ್ದಾರೆ, ಇಸ್ರೇಲ್ ಇರುವ ಕಾರಣಕ್ಕಾಗಿಯೇ ಅಮೆರಿಕ ಇವತ್ತು ಈ ಪರಿಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಸಾಧಿಸಿದೆ ಅಂತ. ಇದರರ್ಥ ಏನು ಅಂತ ಹೇಳಿದ್ರೆ, ಸ್ವತಃ ಡೊನಾಲ್ಡ್ ಟ್ರಂಪ್ ಅವರಿಗೆ ಅವರದ್ದೇ ದೇಶದಲ್ಲಿ ಹೇಗೆ ಶತ್ರುತ್ವದ ಪಡೆಗಳು ಅಥವಾ ಈ ಒಟ್ಟಾರೆ ಯುದ್ಧದ ಕಾರಣಕ್ಕಾಗಿ ಯಾವ ತರನಾದಂತಹ ವಿರೋಧವನ್ನು ಡೊನಾಲ್ಡ್ ಟ್ರಂಪ್ ಅವರು ವ್ಯಕ್ತಪಡಿಸ್ತಿದ್ದಾರೆ ಅಂತ. ಇದು ಒಂದು ಭಾಗ. ಎರಡನೇ ಭಾಗ, ಸ್ವತಃ ಅನೇಕ ರಾಜತಂತ್ರಜ್ಞರು ಅದಾದ ನಂತರ ಅನೇಕ ರಾಜಕೀಯ ಪರಿಣಿತರು ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಇರಾನ್ ಜೊತೆಗೆ ಏನು ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾರಲ್ಲ, ಇದು ಇರಾನ್ ಸೋಲಲ್ಲ, ಬದಲಾಗಿ ಅಮೆರಿಕದ ಸೋಲು ಅಂತ ವಿಶ್ಲೇಷಣೆ ಮಾಡಾಗ್ತಾ ಇದೆ. ಯಾಕೆ, ಏನು ಬೆಳವಣಿಗೆಗಳಾಯಿತು? ಹಾಗಾದರೆ ಅಮೆರಿಕ ಸೋತು ಬಿಡ್ತಾ? ಏನಿದೆ ಕಾರಣ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಷರತ್ತಿಗೆ ಹಾಗಾದರೆ ಅಮೆರಿಕ ಶರಣಾಗತಿ ಆಯ್ತಾ ಅನ್ನೋದೊಂದು ಪ್ರಶ್ನೆ. ಇರಾನ್ ಮುಂದೆ ಮಂಡಿ ಊರಿತೆ ಜಗತ್ತಿನ ಸೂಪರ್ ಪವರ್ ದೇಶ ಅಮೆರಿಕ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಯಾಕೆ ಅಂತ ನೀವು ದಿನದಿಂದ ದಿನಕ್ಕೆ ಆಗಿರುವಂಥ ಬೆಳವಣಿಗೆಗಳನ್ನು ನೋಡಿ. ಇರಾನ್ನವ್ರು ಯಾವುದೇ ಕಾರಣಕ್ಕೂ ಬಂದು ಅಮೆರಿಕ ಎದುರುಗಡೆ ಕದನ ವಿರಾಮ ಆಗಬೇಕು ಅಂತ ಮಂಡಿ ಊರಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಯಾವುದೇ ಕಾರಣಕ್ಕೂ ಮಂಡಿ ಊರಲಿಲ್ಲ ಅವರು. ಸ್ವತಃ ಅನೇಕ ಬಾರಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು, ಚಾನ್ಸ್ ಕೊಡ್ತೀನಿ, ಸಮಯ ಅವಕಾಶ ಕೊಡ್ತೀನಿ, ಮೇಜಿಗೆ ಬರಬೇಕು, ಅದಾದ ನಂತರ ಕದನ ವಿರಾಮವನ್ನು ಮಾಡ್ತೀವಿ, ಈ ಕದನ ವಿರಾಮದ ಸಮಯದಲ್ಲಿ ಅವರನ್ನು ಅಬ್ಸರ್ವೇಷನ್ ಮಾಡ್ತೀವಿ ಇತ್ಯಾದಿ ಹೇಳಿಕೆ ಕೊಟ್ಟರು. ಪಾಕಿಸ್ತಾನ, ಕತಾರ್, ಓಮಾನ್ ಇವರೆಲ್ಲ ನೇತೃತ್ವದಲ್ಲಿ ಈ ಕದನ ವಿರಾಮದ ಬಗ್ಗೆ ಮಾತುಕತೆ ಆಯಿತು. ಯಾವತ್ತೂ ಕೂಡ ಇರಾನ್ ಹೇಳಿಲ್ಲ. ಯಾವಾಗ ಕದನ ವಿರಾಮದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ರಲ್ಲ, ಅವತ್ತು ಅದನ್ನು ವಿರೋಧ ಮಾಡೋ ಪ್ರಯತ್ನವನ್ನು ಅವರು ಮಾಡಿದ್ರು. ಎರಡನೇದು, ಇದು ಐತಿಹಾಸಿಕ ವಿಜಯವಲ್ಲ, ದುರಂತಮಯ ಕಾರ್ಯತಂತ್ರದ ವೈಫಲ್ಯ ಅಂತೆಲ್ಲ ಹೇಳ್ತಾ ಇದ್ದಾರೆ. ಟ್ರಂಪ್ ಬಡಾಯಿ ಬೆನ್ನಲ್ಲೇ ವೈಟ್ ಹೌಸ್ನ ಅಸಲಿ ಮುಖವಾಡ ಎಲ್ಲ ಬಯಲಾಗಿದೆ. ತಾನೇ ತೋಡಿದ ಒಂದು ಸಂಘರ್ಷದ ಬಲೆಯಲ್ಲಿ ಅಮೆರಿಕ ಹಾಗಾದ್ರೆ ಸಿಕ್ಕಾಕೊಳ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ನೋಡಿ, ಅಮೆರಿಕದ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ರಾಬರ್ಟ್ ಎ ಫೇಪ್ ಎನ್ನುವಂಥ ಒಬ್ಬ ರಾಜ್ಯಶಾಸ್ತ್ರಜ್ಞರಿದ್ದಾರೆ. ಇವರು ಪ್ರಾಧ್ಯಾಪಕರಲ್ಲಿ, ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು. ಅವರೊಂದು ಬಾಬಿಂಗ್ ಟು ವಿನ್ ಎನ್ನುವಂಥ ಒಂದು ಪುಸ್ತಕದಲ್ಲಿ ಕೆಲ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನು ಬರೆದಿದ್ದಾರೆ. ಒನ್ಸ್ ಅಗೇನ್ ಅವರೇ ಉಲ್ಲೇಖ ಮಾಡಿರೋದು ಇದೆಲ್ಲವೂ ಕೂಡ ಬೆಳವಣಿಗೆ. ಬಾಬಿಂಗ್ ಟು ವಿನ್ ಅನ್ನುವಂಥ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, ನಾಗರಿಕರ ಮೇಲಿನ ದಾಳಿಗಳು ಯುದ್ಧವನ್ನ ಗೆಲ್ಲಿಸೋದಿಲ್ಲ, ಬದಲಾಗಿ ಶತ್ರು ದೇಶಗಳಲ್ಲಿ ರಾಷ್ಟ್ರೀಯತೆಯನ್ನ ಮತ್ತು ಒಗ್ಗಟ್ಟನ್ನ ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದನ್ನು ಇರಾನ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅವರು. ನೀವು ಇರಾನ್ ಮೇಲೆ ವಾಯು ದಾಳಿ ಮಾಡಿದ್ರಿ, ಅಲ್ಲಿ ನಾಯಕತ್ವವನ್ನು ಸರ್ವನಾಶ ಮಾಡ್ತೀವಿ ಅಂತ ಹೇಳಿದ್ರಿ, ಪರಮಾಣು ಕಾರ್ಯಕ್ರಮವನ್ನು ನಾಶ ಮಾಡ್ತೀವಿ ಅಂತ ಹೇಳಿದ್ರೆ, ಆದರೆ ಇರಾನ್ನಲ್ಲಿ ಒಳಗೆ ಏನು ಪ್ರತಿಭಟನೆ ಆಗ್ತಾ ಇತ್ತಲ್ಲ, ಪ್ರತಿಭಟನೆ ದಮನ ಆಯಿತು. ಅದರ ಬದಲಾಗಿ ಅಮೆರಿಕದ ವಿರುದ್ಧ ರಾಷ್ಟ್ರೀಯತೆ ಬೆಳೀತಲ್ಲಿ, ಇದರಿಂದ ನಿಮ್ಮ ಫಲಿತಾಂಶ ಶೂನ್ಯ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು. ಎರಡನೇದು ಹೇಳ್ತಾ ಇದ್ದಾರೆ ಅವರು, ಆರ್ಥಿಕ ನಿರ್ಬಂಧ ಯುದ್ಧಕ್ಕೆ ಪರ್ಯಾಯವಲ್ಲ, ಆರ್ಥಿಕ ದಿಗ್ಬಂಧನ ಎಲ್ಲ ಹೇರ್ತೀನಿ, ಅದಕ್ಕೆ ಯುದ್ಧಕ್ಕೆ ಪರ್ಯಾಯವಾದಂತಲ್ಲ. ಇಂತಹ ನಿರ್ಬಂಧಗಳನ್ನು ಹೇರಿರುವಂತಹ ಅನೇಕ ಯುದ್ಧಗಳು 90% ಜಾಗತಿಕ ಇತಿಹಾಸದಲ್ಲಿ ಸೋತು ಸುಣ್ಣವಾಗಿಬಿಟ್ಟಿದೆ ಅಂತ ಅವರೆಲ್ಲ ವಿಶ್ಲೇಷಣೆ ಮಾಡ್ತಾ ಇರೋದು. ಮತ್ತೊಂದು ಕಡೆ ವಾಯು ದಾಳಿಗಳ ಮುಖಾಂತರ ಆಡಳಿತ ಬದಲಾವಣೆ ಮಾಡೋದಕ್ಕೆ ಹೊರಟ್ರೆ ಅದಕ್ಕೊಂದು ಅಪಾಯ ಎದುರಾಗುತ್ತೆ. ಈ ಸಮಯದಲ್ಲಿ ಶತ್ರು ದೇಶಗಳು ಏನು ಮಾಡಬಹುದು, ಹಾರ್ಮುಜ್ ಜಲಸಂಧಿಯಂತಹ ತೈಲ ಮಾರ್ಗಗಳನ್ನು ಬಂದ್ ಮಾಡ್ಕೊಳ್ಬಹುದು, ಅದರ ಜೊತೆಗಿರುವಂತಹ ಡ್ರೋನ್ಗಳನ್ನು ದಾಳಿ ಮಾಡುವಂತಹ ಪ್ರಯತ್ನವನ್ನು ಮಾಡಬಹುದು. ನೀವು ಶತ್ರು ದೇಶಗಳಲ್ಲಿ ಒಗ್ಗಟ್ಟನ್ನು ಮೂಡಿಸೋ ಪ್ರಯತ್ನವನ್ನು ಮಾಡ್ತೀರಿ ಹೊರತು ಅದರ ಬದಲಾಗಿ ಅದರ ಮೇಲೆ ದಾಳಿ ಮಾಡೋದಕ್ಕೆ ಅಥವಾ ಅದರಿಂದ ನೀವು ಫಲಿತಾಂಶವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಇಂಪಾರ್ಟೆಂಟ್ ಕೋಟ್ ಮಾಡ್ತಾರೆ ಅವರು, ಡೊನಾಲ್ಡ್ ಟ್ರಂಪ್ ಅವರು ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧವನ್ನು ಶುರು ಮಾಡಿದಂತಹ ಸಮಯದಲ್ಲಿ ಎಂತಿಂಥ ಗುರಿಗಳನ್ನು ಇಟ್ಕೊಂಡ್ರು.
ಅನಿರೀಕ್ಷಿತ ಗುರಿಗಳನ್ನು ಇಟ್ಟುಕೊಂಡ್ರು, ಅತಿರೇಕದ ಗುರಿಗಳನ್ನು ಇಟ್ಟುಕೊಂಡ್ರು. ಏನು ಅತಿರೇಕದ ಗುರಿಗಳು? ಅಲ್ಲಿಯ ಸರ್ಕಾರ ಪತನ ಮಾಡಬೇಕು ಅಂತ ಈ ಹಿಂದೆ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಪರಮಾಣು ಕಾರ್ಯಕ್ರಮದಲ್ಲಿ ಬೆಳವಣಿಗೆ ಸಾಧಿಸಿದ್ದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ. ಇವೆಲ್ಲವೂ ಕೂಡ ಅತಿರೇಕದ ವರ್ತನೆ ಆಗಿದ್ದರ ಕಾರಣಕ್ಕಾಗಿ ಇವತ್ತು ಅಮೆರಿಕ ಇರಾನ್ ವಿರುದ್ಧ ಮಂಡಿ ಊರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಮೆರಿಕಕ್ಕೆ ಏನು ಸಿಕ್ತು ಇವತ್ತು? ಅಮೆರಿಕಕ್ಕೆ ಏನು ಸಿಗಲಿಲ್ಲ. ಅದರ ಬದಲಾಗಿ ಅಮೆರಿಕಾದಲ್ಲಿ ಇದ್ದಂತಹ ಆರ್ಥಿಕ ದಿಗ್ಬಂಧನದ ಕಾರಣಕ್ಕಾಗಿದ್ದಂತಹ $24 ಬಿಲಿಯನ್ ಆಸ್ತಿಯವರಿಗೆ ವಾಪಸ್ ಸಿಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನು ನಾನು ಯಾವಾಗ ಬೇಕಾದರೂ ಕೂಡ ಬಂದ್ ಮಾಡಬಹುದು ಎನ್ನುವಂಥ ಆಪ್ಷನ್ ಅವರಿಗೆ ಸಿಗ್ತಾ ಇದೆ. ಅದರ ಜೊತೆಗೆ ತಾಂತ್ರಿಕವಾಗಿ ಅಮೆರಿಕ ತನ್ನ ಎಲ್ಲ ಕ್ಷಿಪಣಿಗಳನ್ನು ಬಳಕೆ ಮಾಡಿತು. ಆದರೆ ಅತ್ಯಂತ ಕಡಿಮೆ ದರದಂತಹ ಆತ್ಮಹತ್ಯಾ ಡ್ರೋನ್ಗಳನ್ನು ಇರಾನ್ ಅವರು ಬಳಕೆ ಮಾಡಿದ್ರು. ಆ ವಿಚಾರದಲ್ಲಿ ಅವರು ಪ್ರಗತಿಯನ್ನು ಸಾಧಿಸಿದ್ರು. ಅಮೆರಿಕಕ್ಕೆ ಇದರಿಂದ ಏನು ಸಿಕ್ತು ಅಂತ ಇದು ಯಾರು ಪ್ರಶ್ನೆ ಮಾಡಿದ್ದು ಅಂತ ಹೇಳಿದ್ರೆ ರಾಬರ್ಟ್ ಎ ಪ್ರಶ್ನೆ ಮಾಡುವ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರ ಈ ಒಟ್ಟಾರೆ ಯುದ್ಧದ ನೀತಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಮೆರಿಕ ಮಂಡಿ ಊರಿದೆ ಅಂತ ಅವರು ಹೇಳ್ತಾ ಇರೋದು. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಲೈವ್ ನಲ್ಲಿ ಅಮೆರಿಕದ ದೌರ್ಬಲ್ಯ ಬಯಲಾಗ್ಬಿಟ್ಟಿದೆ. ಅಮೆರಿಕದ ದೌರ್ಬಲ್ಯ ಒಂದು ಸುದ್ದಿ ಸಂಸ್ಥೆ, ಆ ಸುದ್ದಿ ಸಂಸ್ಥೆಯ ಒಂದು ಪ್ರಖ್ಯಾತ ಪಾಡ್ಕಾಸ್ಟ್ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ರಕ್ಷಣಾ ಕಾರ್ಯದರ್ಶಿ, ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಅವರು ಒಂದು ಪ್ರಶ್ನೆಗೆ ಉತ್ತರ ಕೊಡಲಾಗದೆ ತಡಬಾಯಿಸಿಬಿಟ್ರು. ಮಾರ್ಗರೆಟ್ ಬ್ರೆನನ್ ಅಂತ ಪತ್ರಕರ್ತೆ ಅವರು ಹಾರ್ಮುಜ್ ಮೇಲೆ ನಿಯಂತ್ರಣ ಇದ್ದರೆ ಸಂಧಾನದ ಅಗತ್ಯ ಏನಿತ್ತು ಅಂತ ಎಲ್ಲ ಪ್ರಶ್ನೆ ಮಾಡಿದರು. ಕಾರ್ಯಕ್ಷಮತೆ ಆಧಾರಿತ ಕಾಲಮಿತಿ ಅನ್ನುವಂಥ ಹಳೆಯ ರಾಗವನ್ನು ಈ ಹೆಕ್ಸೆತ್ ಹೇಳೋ ಪ್ರಯತ್ನ ಆಯಿತು. ನೀವು ನೋಡಿ ಏನು ಬೆಳವಣಿಗೆ ಆಯಿತು ಅಂತ ಹೇಳಿದರೆ ಅವರು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳೋದಕ್ಕಿಂತ ಮೊದಲು ಹೆಕ್ಸೆತ್ ಅವರು ಒಂದು ವಾದ ಇತ್ತು. ಏನಂತ? ಅಮೆರಿಕನ್ ಮಿಲಿಟರಿ ಒತ್ತಡ ಮತ್ತು ದಿಗ್ಬಂಧನದ ಕಾರ್ಯಾಚರಣೆಯ ಮುಖಾಂತರ ಹಾರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕ ಇಡೀ ಸಮಯ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ಅಂತ ಅವರೆಲ್ಲ ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡಿದರು. ಅದಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತೆ ಬ್ರೆನನ್. ಅಮೆರಿಕಕ್ಕೆ ಜಲಸಂಧಿಯ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣ ಇದ್ದಿದ್ರೆ ಒಪ್ಪಂದದ ಮಾತುಕತೆಗಳಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ಮುಕ್ತಗೊಳಿಸುವುದಕ್ಕಾಗಿ ಅಮೆರಿಕ ಸರ್ಕಾರ ಇರಾನ್ ಜೊತೆಗೆ ಈ ದೀರ್ಘವಾದಂತಹ ಮಾತುಕತೆಯನ್ನು ಯಾಕೆ ನಡೆಸಬೇಕಾಗಿತ್ತು ಅಂತ ಪುನರಪಿ ಪ್ರಶ್ನೆ ಕೇಳಿದಂತಹ ಸಮಯದಲ್ಲಿ ಹೆಕ್ಸೆತ್ ಬಳಿ ಯಾವುದೇ ಉತ್ತರ ಇರಲಿಲ್ಲಂತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಹಾರ್ಮುಜ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲಿ ಇದ್ದಾಗ ಅಂತ ಹೇಳಿದಂತಹ ಸಮಯದಲ್ಲೂ ಕೂಡ ಅದ್ರ ಬಗ್ಗೆ ನೀವು ಮಾತುಕತೆಯನ್ನು ತಿಂಗಳಾನುಗಟ್ಟಲೆ ವಾರಗಟ್ಟಲೆ ಯಾಕೆ ನಡೆಸಿದ್ರಿ ಅನ್ನೋ ಪ್ರಶ್ನೆ. ಅದಕ್ಕೆ ಅವರು ಯಾವುದೇ ಒಂದು ಪದೇ ಪದೇ ಪುನರಾವರ್ತಿತ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಇದು ಒಂದು ಭಾಗ. ಎರಡನೇದು, ಈ ಹಿಂದೆ ಇದೇ ಮಾರ್ಕ್ ಹೆಕ್ಸೆತ್ ಅವರು ಕಾಂಗ್ರೆಸ್ ಮುಂದೆ, ಅಂದರೆ ಅಮೆರಿಕದ ಕಾಂಗ್ರೆಸ್ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ? ಇರಾನ್ ಮತ್ತು ಉಕ್ರೇನ್ನ ಸಂಘರ್ಷದಿಂದಾಗಿ ಅಮೆರಿಕದ ಶಸ್ತ್ರಾಸ್ತ್ರಗಳನ್ನು ಬರುವರ್ತಿ ಮಾಡೋದಕ್ಕೆ ವರ್ಷಗಳೇ ಬೇಕಾಗಬಹುದು ಅಂತೆಲ್ಲ ಅವರು ಹೇಳಿದ್ರು. ಇದನ್ನು ಇವರು ಯಾರು ಪ್ರಶ್ನೆ ಮಾಡಿದ್ರು? ಬ್ರೆನನ್ ಪ್ರಶ್ನೆ ಮಾಡಿದ್ರು. ತಾವೇ ಕೊಟ್ಟಂತ ಹೇಳಿಕೆಯನ್ನು ಅವರು ಪ್ರಶ್ನೆ ಮಾಡಿ ಕೇಳಿದರು, ಹಾಗಾದರೆ ಅಮೆರಿಕದ ಬಳಿ ಇದ್ದಂಥ ಎಲ್ಲ ಶಸ್ತ್ರಾಸ್ತ್ರಗಳು ಖಾಲಿಯಾಗಿ ಹೋಗ್ಬಿಡ್ತಾ ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ನೀವೇ ಒಪ್ಕೊಂಡಿದ್ರಲ್ಲ ಕಾಂಗ್ರೆಸ್ ಮುಂದೆ ಅಂತ. ಅವಾಗ ಇವ್ರೇನು ಹೇಳಿದ್ರು? ಸಿಟ್ಟಿನಿಂದ ಪ್ರತಿಕ್ರಿಯೆ ಕೊಡ್ತಾರೆ. ಅವತ್ತು ನಾನು ಸಾಕ್ಷ್ಯ ಏನೋ ಹೇಳಿದ್ದೆ, ನನಗೆ ಅದನ್ನೆಲ್ಲ ನೆನಪಿಸಬೇಡಿ, ಇದೆಲ್ಲ ಕೇವಲ ಮಾಧ್ಯಮಗಳ ಸೃಷ್ಟಿ ಅಂತ ಹಾರಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಇದು ಕೇವಲ ಹಾರಿಕೊಳ್ಳುವ ಪ್ರಯತ್ನವಲ್ಲ, ನೀವು ಜಸ್ಟ್ ಗಮನಿಸಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಇರಾನ್ ಸಂಘರ್ಷದ ಸಮಯದಲ್ಲಿ 45% ತನ್ನ ನಿಖರ ದಾಳಿ ನಡೆಸುವಂತಹ ಕ್ಷಿಪಣಿಗಳನ್ನು ಅಮೆರಿಕ ಕಳೆದುಕೊಂಡಿದೆ, 45%. ಇದರ ಜೊತೆಗೆ ವಾಯು ದಾಳಿಗಳನ್ನು ತಡೆಯಬಲ್ಲಂತಹ ಕ್ಷಿಪಣಿ ವ್ಯವಸ್ಥೆ ಏನಿತ್ತು ಅದು 50% ಅಮೆರಿಕದ ಕಡಿಮೆಯಾಗಿದೆ. ಮತ್ತೊಂದು ಕಡೆ ಉಕ್ರೇನ್ ಮತ್ತು ಮಧ್ಯಪ್ರಾಚ್ಯದ ಎರಡೂ ಕಡೆಗೂ ಕೂಡ ಇದಕ್ಕೆ ಬೇಡಿಕೆ ಇತ್ತು, ಅದನ್ನು ಕಳೆದುಕೊಂಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಕೂಡ ಅಮೆರಿಕದ ಬಳಿ 50% ಕಡಿಮೆಯಾಗಿದೆ. ಇದು ಅಮೆರಿಕದ ಒಟ್ಟಾರೆ ತಾಂತ್ರಿಕವಾಗಿ ರಕ್ಷಣಾ ವಿಚಾರದಲ್ಲಿ, ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ವಾಸ್ತವ ಅಂಕಿಅಂಶ. ಈ ಕಾರಣಕ್ಕಾಗಿ ರಕ್ಷಣಾ ಕಾರ್ಯದರ್ಶಿ ಪತ್ರಕರ್ತರ ಪ್ರಶ್ನೆಗೆ ಸ್ವಲ್ಪ ತಡಬಾಯಿಸಿಬಿಟ್ರು. ಮತ್ತೊಂದು ಕಡೆ $300 ಬಿಲಿಯನ್ ಯುದ್ಧ ಪರಿಹಾರ, ಒಂದು ಕಡೆ $24 ಬಿಲಿಯನ್ ಯಾವುದು ಅಮೆರಿಕ ಮುಟ್ಟುಗೋಲು ಹಾಕಿಕೊಂಡಿರುವಂಥ ಆಸ್ತಿ ವಿಚಾರ. ಇದೀಗ $300 ಬಿಲಿಯನ್ ಯಾವುದು? ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಇರಾನ್ನ ಮೂಲ ಸೌಕರ್ಯಗಳು, ಅನೇಕ ತೈಲ ಸಂಸ್ಕರಣಾ ಘಟಕಗಳು, ಅದಾದ ನಂತರ ಅವರ ಸೇತುವೆಗಳು ಎಲ್ಲವೂ ಕೂಡ ಹಾಳಾಗಿತ್ತಲ್ಲ, ಅದನ್ನು ಪುನರಪಿ ಕಟ್ಟೋದಕ್ಕೆ ಬೇಕಾದಂಥ $300 ಬಿಲಿಯನ್ ಹಣ ಇರಾನ್ ಅವರು ಏನು ಹೇಳ್ತಿದ್ದಾರೆ? ಅಮೆರಿಕಾದವರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಇರಾನ್ನ ಮಾಧ್ಯಮಗಳೆಲ್ಲ ಸುದ್ದಿ ಬಂತು. ಅಮೆರಿಕ ಪಾವತಿಸಬೇಕಾದಂಥ ಯುದ್ಧ ಪರಿಹಾರ ಅಂತ ಇರಾನ್ ಅವರೆಲ್ಲ ಹೇಳಿದ್ರು. ಅಮೆರಿಕದ ತೆರಿಗೆದಾರರ ಹಣ ಇರಾನ್ ಪಾಲಾಗ್ತಾ ಇರೋದಕ್ಕೆಲ್ಲ ಆಕ್ರೋಶ. ಪರಮಾಣು ವಿವಾದ ಇನ್ನೂ ಬಗೆಹರದೆ ಅಮೆರಿಕ ಹಣ ಸುರಿತಾ ಯಾಕೆ? ಇದೊಂದು ಖಾಸಗಿ ಹೂಡಿಕೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ನಾವು ನಿನ್ನೆ ಇದ್ರ ಬಗ್ಗೆ ಸುದೀರ್ಘವಾಗಿ ನೋಡಿದ್ವಿ. JD ವ್ಯಾನ್ಸ್ ಅವರು ಅದಕ್ಕೊಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಅಮೆರಿಕ ಸರ್ಕಾರ ಇರಾನ್ಗೆ ನೀಡುವ ಪರಿಹಾರ ಅದು ಧನವಲ್ಲ, ಬದಲಾಗಿ ಖಾಸಗಿ ಹೂಡಿಕೆ ಅಂತ ಸದ್ಯಕ್ಕೆ ಬರ್ತಾ ಇದೆ.
ಯಾರ್ಯಾರು? ಕೇವಲ ಅಮೆರಿಕ ಮಾತ್ರ ಅಲ್ಲ, ಅಮೆರಿಕ, UAE, ಸೌದಿ ಅರೇಬಿಯಾ, ಗಲ್ಫ್ನ ಬೇರೆ ಬೇರೆ ದೇಶಗಳು, ದಕ್ಷಿಣ ಕೊರಿಯಾ, ಜಪಾನ್, ಸಿಂಗಪೂರ, ಇವರೆಲ್ಲರೂ ಕೂಡ ಇರಾನ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹೂಡಿಕೆ ಮಾಡೋದಕ್ಕೆ ಅಮೆರಿಕ ಸಹಾಯ ಮಾಡ್ತಾ ಇದೆ. ಅದರ ಭಾಗವಾಗಿ ಒಂದು $150 ಬಿಲಿಯನ್ ಎಲ್ಲ ಒಪ್ಪಿಗೆ ಆಗಿದೆ ಅಂತ. ಹೆಂಗೆ ಇದು ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ, ಈಗ ಉದಾಹರಣೆ ಸೌದಿ ಅರೇಬಿಯಾ, ನಾನು ಇರಾನ್ನ ರಸ್ತೆಗಳನ್ನು ಸರಿ ಮಾಡ್ತೀನಿ, ಇರಾನ್ನ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡೋದಕ್ಕೆ ನಾನು ಸ್ವಲ್ಪ ಒಂದು $150 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡ್ತೀನಿ ಅಂತ ಏನೋ ಮುಂದೆ ಬರುತ್ತೆ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಮುಂದೆ ಬಂದಾಗ ಅದಕ್ಕೆ ಅನುಮತಿ ಕೊಡಬೇಕಾಗಿರೋದು ಯಾರು? ಅಮೆರಿಕ ಅನುಮತಿ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಈ $150 ಬಿಲಿಯನ್ ಹಣವನ್ನು ನೀವು ಇರಾನ್ನಲ್ಲಿ ಹೂಡಿಕೆ ಮಾಡಿದರೆ ಇರಾನ್ಗೆ ಆರ್ಥಿಕ ವ್ಯವಸ್ಥೆಗೆ ಅದು ಪುಷ್ಟೀಕರಣ ಕೊಟ್ಟಂಗಾಗುತ್ತೆ, ಪ್ಲಸ್ ಪಾಯಿಂಟ್ ಆಗುತ್ತೆ. ಅದು ಅಮೆರಿಕಾಗೆ ಧಕ್ಕೆ ಬೀಳುತ್ತೆ. ಇದೀಗ ಅಮೆರಿಕ ಆ ರೀತಿಯಾಗಿ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಸುದ್ದಿ ಇದೆ. ಎರಡನೇದು, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜಾರೆಡ್ ಕುಶ್ನರ್ ಅಂತ, ಇವ್ರದ್ದು ರಿಯಲ್ ಎಸ್ಟೇಟ್ ಉದ್ಯಮ ಇದೆ. ಆ ಕುಶ್ನರ್ನ ಪರವಾಗಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಬ್ಯಾಟ್ ಬೀಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಒಂದು ಹೂಡಿಕೆಯನ್ನು ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ. ಏನಾಗುತ್ತೆ ನೋಡೋಣ. ಮತ್ತೊಂದು ಕಡೆ ನೆತನ್ಯಾಹು ಹಠಕ್ಕೆ ಅಮೆರಿಕ ಬಲಿನಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ನೆತನ್ಯಾಹು ಮಾತು ಕೇಳಿ ಅನಿವಾರ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧಕ್ಕೆ ಇಳಿದ್ರು ಅನ್ನುವಂಥದ್ದೊಂದು ಸುದ್ದಿ. $29 ಬಿಲಿಯನ್ ಸಾರ್ವಜನಿಕ ಹಣ ನೀರಲ್ಲಿ ಹೋಮ ಆಗ್ಬಿಟ್ಟಿದೆ. ನೀರಲ್ಲಿ ಹೋಮ. ಭಾರತೀಯ ನಾವಿಕರ ಸಾವನ್ನಾಯಿತು. ಜಾಗತಿಕ ಟೀಕೆಗೆ ವಾಷಿಂಗ್ಟನ್ ಎಲ್ಲ ಗುರಿಯಾಯಿತು. ಜುಲೈ 4ನೇ ತಾರೀಕಿಗೆ ಅಮೆರಿಕದ ಸ್ವತಂತ್ರ ದಿನಾಚರಣೆ ಇದೆ. ಹೀಗಾಗಿ ದೇಶದ ಮುಂದೆ ಸ್ವಲ್ಪ ಈ ಟೀಕೆ ಟಿಪ್ಪಣಿಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಯುದ್ಧವನ್ನು ನಿಲ್ಲಿಸಿದ್ರು ಅನ್ನುವಂಥದ್ದೊಂದು ಸುದ್ದಿ ಇದೆ. ಇಂತಹದ್ದೊಂದು ಸುದ್ದಿ ಸದ್ಯಕ್ಕೆ ಎಲ್ಲಿಂದ ಬರ್ತಾ ಇರೋದು? ಇರಾನ್ ಅಂದರೆ ಅಮೆರಿಕಾದಿಂದ ಬರ್ತಾ ಇರುವಂಥದ್ದು ಒಂದು ಸುದ್ದಿ ಇದು. ಈ ಕಾರಣಕ್ಕಾಗಿ ಅವರೆಲ್ಲ ಇದನ್ನು ಒಪ್ಪಿಕೊಳ್ಳುವಂತಹ ಪ್ರಯತ್ನವನ್ನು ನೆತನ್ಯಾಹು ಹೊಟ್ಟಕ್ಕೆ ಅವರು ಬಿದ್ದರು ಅಂತ. ಅಂದರೆ ಈ ಡೊನಾಲ್ಡ್ ಟ್ರಂಪ್ ಅವರನ್ನು ಒಪ್ಪಿಸುವ ಕಾರಣಕ್ಕಾಗಿ ಯಾರ್ಯಾರು ಬಂದಿದ್ರು ಅಂತ ಹೇಳಿದ್ರೆ, ಇಸ್ರೇಲ್ನ ಒಂದು ಪಡೆ ಬಂದಿತ್ತಂತೆ, ಅಮೆರಿಕಾದ ಒಂದು ಪಡೆ ಬಂದಿತ್ತಂತೆ. ಅವರು ಬಂದರು ಡೊನಾಲ್ಡ್ ಟ್ರಂಪ್ ಅವರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಹೆಂಗೆ ಕನ್ವಿನ್ಸ್ ಮಾಡಿದ್ರು ಅವರು? ಇಲ್ಲ, ನೀವು ಯುದ್ಧವನ್ನು ಮಾಡಿಬಿಟ್ರೆ, ಈ ಹಿಂದೆ ಅವರು ಬೈಡನ್ ಅವರ ಸರ್ಕಾರ ಇದ್ದಾಗ ಇಸ್ರೇಲ್ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬೈಡನ್ ಅವರು ಮುಲಾಜಿಲ್ಲದೆ ಒಪ್ಕೊಂಡಿರಲಿಲ್ವಂತೆ. ಇದೀಗ ಬೆಂಜಮಿನ್ ನೆತನ್ಯಾಹು ಅವರಿಗೆ ಅದೇ ಬೇಕಾಗಿತ್ತು, ಇರಾನ್ ಮೇಲೆ ದಾಳಿ ಆಗಬೇಕಾಗಿತ್ತು ಅಂತ. ಈ ಇರಾನ್ ಮೇಲೆ ದಾಳಿ ಆಗಬೇಕು ಆಗಿತ್ತನ್ನು ಗಮನಿಸಿದಂತಹ ಡೊನಾಲ್ಡ್ ಟ್ರಂಪ್ ಕೂಡ ನಮಗೂ ಕೂಡ ಒಂದು ಶತ್ರು ದೇಶ ಅನ್ನುವ ಕಾರಣಕ್ಕಾಗಿ ಇಸ್ರೇಲ್ನ ಮಾತು ಕೇಳಿಕೊಂಡು ಅವತ್ತು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆ ದಾಳಿಯ ಪರಿಣಾಮವಾಗಿ ಏನೇನು ಬೆಳವಣಿಗೆಗಳಾಯಿತು ಅನ್ನೋದನ್ನು ನಾವೆಲ್ಲ ನೋಡಿದ್ವಿ. ಇದೇ ಕಾರಣಕ್ಕಾಗಿ ಜೋ ಬೈಡನ್ ಸರ್ಕಾರದಲ್ಲಿ ಆಗಿರಲಿಲ್ಲ, ಒಂದು ಕನ್ಸರ್ವೇಟಿವ್ ಎನ್ನುವಂಥ ಒಂದು ಟೀಮ್ ಬಂತು. ಆ ಕನ್ಸರ್ವೇಟಿವ್ ಟೀಮ್ ಎಲ್ಲ ಬಂದವರನ್ನ ಪ್ರಯತ್ನವನ್ನು ಮಾಡಿದ್ರು. ನೀವು ನೋಡಿ, ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 2003ರಲ್ಲಿ ಅಮೆರಿಕ ಇರಾಕ್ ವಿರುದ್ಧ, ಸದ್ದಾಂ ಹುಸೇನ್ ವಿರುದ್ಧ ಯುದ್ಧವನ್ನು ಸಾರ್ತು. ಯಾವ ಕಾರಣಕ್ಕಾಗಿ ಯುದ್ಧವನ್ನು ಸಾರಿದ್ರು ಅವರು? ಇಲ್ಲ, ಇರಾಕ್ ಬಳಿ ಇಡೀ ಜಗತ್ತನ್ನೇ ಸರ್ವನಾಶ ಮಾಡಬಲ್ಲಂತಹ ಕ್ಷಿಪಣಿಗಳಿದೆ, ಶಕ್ತಿ ಸಾಮರ್ಥ್ಯ ಇರುವಂತಹ ಶಸ್ತ್ರಾಸ್ತ್ರಗಳಿದೆ ಅನ್ನುವಂಥ ಒಂದು ವರದಿಯನ್ನು ಅಮೆರಿಕಾದ ಪೆಂಟಗನ್ ಅವರು ಕೊಟ್ಟರು. ಈ ಕಾರಣಕ್ಕಾಗಿ 2003ರಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿತು. ನೀವು ಸುದೀರ್ಘ ಯುದ್ಧವನ್ನು ಮಾಡಿದ ನಂತರ ಒಂದು ತನಿಖೆ ಮಾಡುತ್ತೆ ಅಮೆರಿಕ. ಹೌದಾ, ಇರಾಕ್ ಬಳಿ ಇಂಥದ್ದು ಏನಾದರೂ ಆಯ್ತಾ? ಅಲ್ಲಿ ಸದ್ದಾಂ ಹುಸೇನ್ ಸರ್ಕಾರ ಹೋಯಿತು, ಇರಾಕ್ ಅಸ್ಥಿರ ಆಗಿಬಿಡ್ತು, ಎಲ್ಲ ಬೆಳವಣಿಗೆ ಆದಂಥ ಒಂದು ತನಿಖೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಅವ್ರ ಬಳಿ ಅಂತಹ ಕ್ಷಿಪಣಿಗಳಾಗಿರಲಿ, ಶಸ್ತ್ರಾಸ್ತ್ರಗಳಾಗಿರಲಿ ಯಾವುದೂ ಕೂಡ ಇರಲ್ಲ. ಒನ್ಸ್ ಅಗೇನ್ ಇಸ್ರೇಲ್ನ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆ ಆಯ್ತಾ ಅಂತ ಸದ್ಯಕ್ಕೆ ಬೆಳವಣಿಗೆ ಆಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ ಒಪ್ಪಂದಕ್ಕೆ ಲೆಬನಾನ್ ಕಂಟಕ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್. ಇಸ್ರೇಲ್ ಸೇನೆ ಲೆಬನಾನ್ ಬಿಡದಿದ್ರೆ ಶಾಂತಿ ಒಪ್ಪಂದವೇ ಇಲ್ಲ ಅಂತ ಇರಾನ್ ಅವರು ಒಂದು ಖಡಕ್ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಲೆಬನಾನ್ನಿಂದ ಈ ದಕ್ಷಿಣ ಭಾಗದಲ್ಲಿ ಏನು ಇಸ್ರೇಲ್ ಅವರೆಲ್ಲ ದಾಳಿ ಮಾಡೋ ಪ್ರಯತ್ನವನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಸಿರಿಯಾ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಬೇರೆ ಪ್ರದೇಶಗಳಲ್ಲಿ 1,000 ಚದರ ಕಿಲೋಮೀಟರ್ ಏನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದನ್ನು ಮುಕ್ತ ಮಾಡಬೇಕು ಅಂತ ಇರಾನ್ನ ಬೇಡಿಕೆ ಇದೆ. ಆದರೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ಅದಕ್ಕೆ ಒಪ್ತಾ ಇಲ್ಲ. ಮತ್ತೊಂದು ಕಡೆ ಲೆಬನಾನ್ನಲ್ಲಿ ಇಸ್ರೇಲ್ ಕಾರ್ಯಾಚರಣೆ ನಿಲ್ಲಿಸುವುದು ಶಾಂತಿಗೆ ಮೊದಲ ಹೆಜ್ಜೆ ಅಂತ ಇರಾನ್ ಅವರು ಹೇಳಿದರು. ಇರಾನ್ ಹೊಸ ಷರತ್ತಿನಿಂದ ಪಶ್ಚಿಮ ಏಷ್ಯಾದಲ್ಲಿ ಎಲ್ಲ ಉದ್ವಿಗ್ನತೆ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಯಾಕಂದರೆ ನಾವು ಯಾವುದೇ ಕಾರಣಕ್ಕೂ ನಮಗೂ ಮತ್ತು ಈ ಒಪ್ಪಂದಕ್ಕೂ ಸಂಬಂಧ ಇಲ್ಲ ಅಂತ ಯಾರು ಹೇಳಿದ್ರು? ಇಸ್ರೇಲ್ನ ಭದ್ರತಾ ಸಚಿವರು ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ನಮ್ಮದೊಂದು ಸಾರ್ವಭೌಮತ್ವ ದೇಶ, ನಾವು ಸ್ವತಂತ್ರವಾಗಿದ್ದೀವಿ, ಅಮೆರಿಕದ ಗುಲಾಮ ದೇಶ ನಮ್ಮದಲ್ಲ. ಈ ಕಾರಣಕ್ಕಾಗಿ ನಾವು ಅಮೆರಿಕದ ಮಾತುಗಳಿಗೆ ಯಾವುದೇ ಕಾರಣಕ್ಕೂ ನಾವು ಬಗ್ಗಲ್ಲ, ಯಾವ ಕಾರಣಕ್ಕೂ ನಾವು ಜಗ್ಗಲ್ಲ ಅನ್ನುವಂಥ ಮಾತುಗಳನ್ನು ಇಸ್ರೇಲ್ ಹೇಳ್ತಾ ಇದೆ. ಬಟ್ ಇರಾನ್ನ ಆಶಾಭಾವನೆ ಅಥವಾ ಇರಾನ್ನ ಆಯ್ಕೆ ಏನು ಅಂತ ಹೇಳಿದ್ರೆ, ಇರಾನ್ ಹೇಳ್ತಾ ಇದೆ ಲೆಬನಾನ್ನಿಂದ ಯಾರು ಹೋಗಬೇಕು ಹೊರಗಡೆ? ಇದೇ ಇಸ್ರೇಲ್ ಪಡೆಗಳು ಹೋಗಬೇಕು ಅಂತ. ಬಟ್ ಇಸ್ರೇಲ್ ಏನು ಹೇಳ್ತಾ ಇದೆ? ಹೆಜ್ಬುಲ್ಲಾವನ್ನ ಸಂಪೂರ್ಣವಾಗಿ ನಾಶ ಮಾಡಿನೇ ನಾವು ಹಿಂದಿರುಗಿ ಸರಿತೀವಿ ಅಂತ ಇಸ್ರೇಲ್ ಅವರು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಅವರ ನಡುವೆ ಮಾತಿನ ಚಕಮಕಿ ಆಗಿದೆ ಅನ್ನುವಂಥ ಸುದ್ದಿಗಳೆಲ್ಲವೂ ಕೂಡ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ G7 ಸಭೆ ನಡೀತಾ ಇದೆ ಈಗ ಫ್ರಾನ್ಸ್ನಲ್ಲಿ. ಅಲ್ಲಿಯೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಇದನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಯಾಕಂದ್ರೆ ಅಮೆರಿಕಾದ ಒಳಗೊಳಗೆ ಆಗ್ತಾ ಇರುವಂತಹ ವಿರೋಧ, ಮತ್ತೊಂದು ಕಡೆ ಜಾಗತಿಕ
ಜಾಗತಿಕವಾಗಿ ಡೊನಾಲ್ಡ್ ಟ್ರಂಪ್ ಅವರು ಎದುರಿಸ್ತಾ ಇರುವಂತಹ ಕೆಲವೊಂದಿಷ್ಟು ಭೀತಿಗಳು. ಈ ಕಾರಣಕ್ಕಾಗಿ ಮಾತುಕತೆ ಅಂತಿಮ ಆಗಬೇಕು ಅಂತ. ಬಟ್ ಈ ಮಾತುಕತೆ ಯಾರು ಗೋಡೆಯಾಗಿ ಇಲ್ಲಿ ನಿಂತಿರೋದು? ಇದೇ ಇಸ್ರೇಲ್ ನಿಂತಿದೆ. ಅವರಿಗೆ ಇರಾನ್ ಸರ್ವನಾಶದ ಪ್ರಶ್ನೆ ಅವರಿಗಿದೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ. ಮತ್ತೊಂದು ಕಡೆ US ರಾಯಭಾರಿಯಿಂದಲೇ ಟ್ರಂಪ್ಗೆ ಮುಖಭಂಗವಾಗಿರುವಂತಹ ಘಟನೆ ಇದು. ನಾನು ಅವಾಗಲೇ ಉಲ್ಲೇಖ ಮಾಡಿದ್ದೆ, ನಾನಿಲ್ಲದೆ ಇದ್ದರೆ ಇಸ್ರೇಲ್ ಇರ್ತಿರ್ಲಿಲ್ಲ ಅಂತ ಟ್ರಂಪ್ ಎಲ್ಲ ಹೇಳಿದರು. ಇದಕ್ಕೆ ತದ್ವಿರುದ್ಧವಾಗಿ ರಾಯಭಾರಿ ಮೈಕ್ ಹಕ್ಬಿ ಒಂದು ಹೇಳಿಕೆಯನ್ನು ಕೊಟ್ಟರು. ಇಸ್ರೇಲ್ ಇಲ್ಲದೆ ಇದ್ದಿದ್ರೆ ಅಮೆರಿಕ ಇರ್ತಿರ್ಲಿಲ್ಲ ಅಂತ. ಇಸ್ರೇಲ್ ಒಂದು ವೇಳೆ ಇಲ್ಲದೆ ಇದ್ದಿದ್ರೆ ಅಮೆರಿಕ ಒಂದು ಐತಿಹಾಸಿಕ ಘಟನೆ ಇದೆ. ಅಮೆರಿಕ ಏನು ಮಾಡ್ತಾ ಇತ್ತು, 1700 ಆ ಇಸ್ವಿಯ ಸಮಯದಲ್ಲಿ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇತ್ತು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅಮೆರಿಕಕ್ಕೆ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಬರಬೇಕು ಅಂತ 1781ರಲ್ಲಿ ಹೋರಾಟ ಆಗ್ತಾ ಇತ್ತು. ಆ ಸಮಯದಲ್ಲಿ ಅಮೆರಿಕ ಸೈನ್ಯಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಹೇಳಿದರೆ ಅವರಿಗೆ ಊಟ ಮಾಡೋದಕ್ಕೆ ಆಹಾರ ಇಲ್ಲ. ಅಮೆರಿಕ ಸೈನ್ಯಕ್ಕೆ ತನ್ನ ಸೈನಿಕರಿಗೆ ಕೊಡಬೇಕಾದಂತಹ ಸಂಬಳಕ್ಕೆ ಹಣ ಇಲ್ಲ, ಶಸ್ತ್ರಾಸ್ತ್ರಗಳಿಗೆ ಹಣ ಇಲ್ಲ. ಇಂಥದ್ದೊಂದು ವಿಷಮ ಪರಿಸ್ಥಿತಿ ಇತ್ತು. ಈ ಸಮಯದಲ್ಲಿ ಅಮೆರಿಕ ಸೋತು ಬಿಡುತ್ತೆ ಅನ್ನುವಂಥ ಆತಂಕ ಜಾಗತಿಕವಾಗಿಲ್ಲವೂ ಕೂಡ ಕಾಡ್ತಾ ಇತ್ತು. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಬೇಕಾಗಿತ್ತು. ಆ ಸಮಯದಲ್ಲಿ ಅಮೆರಿಕಾಗೆ ಒಬ್ಬ ಅದ್ಭುತ ವ್ಯಕ್ತಿ ಸಿಗ್ತಾರೆ. ಯಾರು? ಸಾಲೋಮನ್ ಎನ್ನುವಂಥ ಒಬ್ಬ ಯಹೂದಿ ವ್ಯಕ್ತಿ ಆತ. ಸಾಲೋಮನ್ ಅಂತ ಕರೀತಾರೆ. ಆ ಸಾಲೋಮನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬ ಉದ್ಯಮಿ ಆಗಿರ್ತಾನಾತ, ಯಹೂದಿ. ಈ ಸಾಲೋಮನ್ ಏನ್ ಮಾಡ್ತಾನೆ, ಫ್ರಾನ್ಸ್, ನೆದರ್ಲ್ಯಾಂಡ್ ಮತ್ತು ಬೇರೆ ಬೇರೆ ಕಡೆಗಳಿಂದ ಸಾಲದ ರೂಪದಲ್ಲಿ ಅಮೆರಿಕಕ್ಕೆ ಸಹಾಯ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಬ್ರಿಟಿಷರು ಈ ಕಾರಣಕ್ಕಾಗಿ ಈ ವ್ಯಕ್ತಿನ ಜೈಲಿಗಡ್ತಾರೆ, ಹೊಡಿತಾರೆ, ಒಂದು ರೀತಿಯಲ್ಲಿ ಸಾಯಿಸುವ ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಈ ವ್ಯಕ್ತಿ ಜೈಲಿನಿಂದ ತಪ್ಪಿಸಿಕೊಂಡು ಬಂದು ತನ್ನ ಬಳಿ ಇದ್ದಂತಹ ವೈಯಕ್ತಿಕ ಸಂಪತ್ತನ್ನು ಕೂಡ ಯಾರಿಗೆ ಕೊಡ್ತಾನೆ? ಅಮೆರಿಕಾದ ಸೈನ್ಯಕ್ಕೆ ಕೊಡ್ತಾನೆ. ಯಾವ ಕಾರಣಕ್ಕಾಗಿ? ಬ್ರಿಟಿಷರ ವಿರುದ್ಧ ಈ ವ್ಯಕ್ತಿಗಳು ಹೋರಾಟ ಮಾಡುವ ಮುಖಾಂತರ ಅಮೆರಿಕ ಸ್ವತಂತ್ರ ದೇಶ ಆಗಬೇಕು ಅಂತ ಸಾಲೋಮನ್ ಅನ್ನುವಂತಹ ಯಹೂದಿ ವ್ಯಕ್ತಿ ಅಮೆರಿಕಕ್ಕೆ ಅವತ್ತು ಸಹಾಯ ಮಾಡಿದ್ದ. ಆ ಕಾರಣಕ್ಕಾಗಿ ಅಮೆರಿಕ ಇವತ್ತು ಉಳಿದಿದೆ ಅಂತ ಒಂದು ಘಟನೆ. ಎರಡನೇದು, ಐನ್ಸ್ಟೀನ್ 1930ರಲ್ಲಿ ಜರ್ಮನ್ ಅಣುಬಾಂಬನ್ನು ತಯಾರು ಮಾಡ್ತಾ ಇದೆ ಅಂತ ಐನ್ಸ್ಟೀನ್ ಅವರು ಯಾರಿಗೆ ಪತ್ರ ಬರೀತಾರೆ? ಅಮೆರಿಕಕ್ಕೆ ಪತ್ರ ಬರೀತಾರೆ. ನೋಡಿ, ಜರ್ಮನ್ ಅವರು ಅಣುಬಾಂಬ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ, ನೀವು ಕೂಡ ಸ್ವಲ್ಪ ಇದರಲ್ಲಿ ಪ್ರಗತಿಯನ್ನು ಸಾಧಿಸಿ ಅಂತ. ಹಾಗೆ ಅಮೆರಿಕಕ್ಕೆ ಪತ್ರ ಬಂದಾಗ ಅಮೆರಿಕದ ಸರ್ಕಾರ ರಾಬರ್ಟ್ ಓಪನ್ ಹೈಮರ್ ಎನ್ನುವಂಥ ಒಬ್ಬ ಯಹೂದಿ ನೇತೃತ್ವದ ವಿಜ್ಞಾನಿ, ಆ ಯಹೂದಿ ನೇತೃತ್ವದ ವಿಜ್ಞಾನಿಯ ಗುಂಪಿನಲ್ಲಿ ಏನು ಶುರುವಾಗುತ್ತೆ ಅಂತ ಹೇಳಿದ್ರೆ ಈ ಅಣುಬಾಂಬ್ಗಳನ್ನು ತಯಾರು ಮಾಡುವಂತಹ ಪ್ರಕ್ರಿಯೆಗಳೆಲ್ಲ ಶುರುವಾಗುತ್ತೆ. ಒಂದು 5-6 ಜನ ಯಹೂದಿ ವಿಜ್ಞಾನಿಗಳು ಅವತ್ತು ಕೆಲಸವನ್ನು ಮಾಡ್ತಾರೆ. ಆ ಮುಖಾಂತರ ಅಂಥದ್ದೊಂದು ಪ್ರಯತ್ನ ಆಯಿತು. ಹೀಗಾಗಿ ಇಸ್ರೇಲ್ ಇರುವ ಕಾರಣಕ್ಕಾಗಿ ಅಮೆರಿಕ ಇದೆ ಅಂತ. ನಾವು ಫೇಸ್ಬುಕ್ ಅಥವಾ ಮೆಟಾ ಅದರ ಸಂಸ್ಥಾಪಕ ಜುಕರ್ಬರ್ಗ್, ಆ ವ್ಯಕ್ತಿಯು ಕೂಡ ಯಹೂದಿ. ಅದಾದ ನಂತರ ಗೂಗಲ್ನ ಲಾರಿ ಪೇಜ್, ಇವರು ಕೂಡ ಯಹೂದಿ. ಅಂದರೆ ಡಿಜಿಟಲ್ ಕ್ರಾಂತಿಯನ್ನು ಅಮೆರಿಕ ಮಾಡಿದೆಯಲ್ಲ, ಇದರಲ್ಲಿ ಯಹೂದಿಗಳ ಪಾತ್ರ ಇದೆ ಅಂತ ಅವ್ರು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ.